ರಸಬಾಳೆ ದೇವೇಗೌಡರಿಗೆ ಮತ್ತೆ ಕುಮಾರಣ್ಣಂಗೆಲ್ಲ ಅವರೇ ಬಂದು ತಗೊಂಡು ಹೋಗ್ರಿ, ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರಾ? ದೇವೇಗೌಡರು ಬಾಳೆಹಣ್ಣು ನೋಡಿ ತಿನ್ನೋದು. ಒಂದ್ ತೋಟಕ್ಕೆ ಹೋದ್ರೆ ಕೈ ಎತ್ ಮುಗಿಬೇಕು ಅಂತ ಹೇಳೋರು, ಬಟ್ ಈ ತೋಟಕ್ಕೆ ಬಂದ್ರೆ ನಿಜವಾಗ್ಲೂ ಅದೇ ತರ ಫೀಲ್ ಆಗ್ತಾ ಇದೆ. 7-8 ಬೆಳೆ ಬೆಳೆದಿದ್ದಾರೆ, 25 ಗುಂಟೆ ಇದೆ, 5 ಲಕ್ಷ ಕನ್ಫರ್ಮ್. ರೈತರುಗಳೆಲ್ಲ ಹೇಳ್ತಾರೆ ಗಿಡದೊಳಗೆ ಏನು ಬರಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆ ಅವ್ರಿಗೆ. ಅವ್ರಿಗೆ ಮಾಡಕ್ ಆಗಲ್ಲ, ಸೋಮಾರಿತನ ಐತೆ, ಅವ್ರಿಗೆ ಮಾಡಕ್ ಆಯ್ತಾ ಇಲ್ಲ. ನಮಗೆ ಮಾಡ್ಬೇಕನ್ನೋ ಛಲ ಐತೆ, ಬೆಳೆ ತೋರಿಸ್ತಾ ಇದಾರೆ. ಎಷ್ಟು ವರ್ಷ ಮರ ಬಟರ್ ಫ್ರೂಟ್ಸ್? ಕಡಿಮೆ ಅಂದ್ರೆ 150 ಆಚೆ 300 ರೂಪಾಯಿವರೆಗೆ ಹೋಗುತ್ತೆ ಕೆಜಿ. ಹಾಯ್ ಫ್ರೆಂಡ್ಸ್, RJ ದುನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿದ್ದೀವಿ ತೋಟದಲ್ಲಿ. ತೋಟ ಅಂದ್ರೆ ಹಿಂದಿನ ಜನ ಏನನ್ನಾರು ಅಂದ್ರೆ ಒಂದ್ ತೋಟಕ್ಕೆ ಹೋದ್ರೆ ಕೈ ಎತ್ ಮುಗಿಬೇಕು ಅಂತ ಹೇಳೋರು, ಬಟ್ ಈ ತೋಟಕ್ಕೆ ಬಂದ್ರೆ ನಿಜವಾಗ್ಲೂ ಅದೇ ತರ ಫೀಲ್ ಆಗ್ತಾ ಇದೆ. ಒಂದು ಚಿಕ್ಕ ಜಮೀನು, ಒಂದು ಬೆಳೆ ಅಲ್ಲ, ಮಿಶ್ರ ಬೆಳೆ. ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 7-8 ಬೆಳೆ ಬೆಳೆದಿದ್ದಾರೆ. ಬಾಳೆ ಇದೆ, ಮೆಣಸು ಹಾಕಿದ್ದಾರೆ, ಇಲ್ಲಿ ನೋಡಿದ್ರೆ ಕಾಫಿ ಇದೆ, ಏಲಕ್ಕಿ ಇದೆ. ಸೊ ಒಂದಲ್ಲ, ಅಡಿಕೆ ತೋಟ ಇದೆ. ಅಡಿಕೆನ ತುಂಬಾ ಚೆನ್ನಾಗಿ ಫಸಲಿದೆ ನೋಡಿ. ಇಲ್ಲಿ ಏಲಕ್ಕಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಒಳಗಡೆನೆ ಹೋಗಕ್ ಆಗ್ತಿಲ್ಲ ನಮ್ಗೆ, ಭಯ ಬಿದ್ದು ಹೋಗ್ಬಿಟ್ಟಿದೀವಿ ಒಳಗಡೆ ಹೋಗೋದಕ್ಕೆ. ವಾವ್, ಸೂಪರ್. ಒಂದ್ ಸ್ವಲ್ಪನೂ ಜಾಗನೇ ಇಲ್ಲ, ಆ ರೇಂಜ್ ಇದೆ ಈ ತೋಟ. ಈಗ ಈ ತೋಟ ಮಾಲೀಕರಾದಂತಹ ರಘು ಜೊತೆ ಇದ್ದಾರೆ. ಅಣ್ಣ, ಇಲ್ಲಿ ಎಷ್ಟು ತರ ಹಿಂಗ್ ಬೆಳಿತಾ ಇದಾರೆ, ಇದೆಲ್ಲ ನಮ್ಗೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆಯಪ್ಪ. ನಾವು 10 ಅಡಿ ಅಡಿಕೆ ಗಿಡ ಹಾಕಿದ್ವಿ, 10 ಅಡಿ ಮಧ್ಯ ಒಂದು ಕಾಫಿ ಹಾಕಿದ್ವಿ, ಅಲ್ಲಿಗೆ 5 ಅಡಿ ಆಯ್ತು. ಅದ್ರ ಮಧ್ಯ ದೊಡ್ಡ ಜಾಗ ಇದೆಯಲ್ಲ, ಅದ್ರ ಮಧ್ಯ ಏಲಕ್ಕಿ ಹಾಕಿದ್ವಿ. ಹೆಂಗೆ ಸಾಧ್ಯ? ಏನ್ ಮಾಡ್ತಾ ಇದಾರ? ಇದು ಹೊರಗಡೆ ಇದೆ ತೋಟ, ಕಾಪಿ ಇಲ್ಲ, ಯಾವ್ದು ಸೆಟ್ರ್ ಇಲ್ಲ ಹೊರಗಡೆಯಿಂದ, ಹಂಗಾಗಿ ಫ್ರೀ ಆಗೈತೆ, ಗಾಳಿ ಹವಾಮಾನ ಚೆನ್ನಾಗಿದೆ. ಅದ್ ಬಿಟ್ಟು ಮಧ್ಯ ಜಾಗ ಇರತ್ತಕ್ಕೆ ರಸಬಾಳೆ ಹಾಕಿದ್ವಿ. ಎಷ್ಟು ಎಕರೆ ಇದೆ ಜಮೀನು? 25 ಗುಂಟೆ ಇದೆ. ಅಡಿಕೆಲಿ ಎಷ್ಟಾಗುತ್ತೆ ನಿಮ್ಗೆ ವರ್ಷಕ್ಕೆ? ಎಷ್ಟು ಬರುತ್ತೆ? 25 ಗುಂಟಲ್ಲಿ 2 ಲಕ್ಷ ರೂಪಾಯಿ ಅಡಿಕೆ ಆಗುತ್ತೆ. ಮೆಣಸಲ್ಲಿ ಅದೇ ಅಡಿಕೆ ಮರಕೆ ಹಾಕಿರೋದು ಮೆಣಸು. ಮೆಣಸಲ್ಲಿ ಒಂದು ಲಕ್ಷ ಆಯ್ತಾ ಅದು ಇವಾಗ. 1 ಲಕ್ಷ ಆಗಿದೆ. ಈ ಸಲ ಜಾಸ್ತಿ ಆಗುತ್ತೆ ಅನ್ಕೋತೀನಿ, ಚೆನ್ನಾಗಿ ಒಳ್ಳೆ ಫಸ್ಟ್ ಇದೆ. ಎಲ್ಲ ಫಸಲು ಬರ್ತಾ ಇದೆ ಚೆನ್ನಾಗಿ. ಈ ಕಾಫಿ 1 ಲಕ್ಷ ಆಗಿತ್ತು. ಅದ್ರ ಮಧ್ಯಾಹ್ನ 25 ಗುಂಟೆ ಒಳಗೆ ಎಲ್ಲ ಕಾಫಿ ಮೆಣಸು ಎಲ್ಲ ಟೋಟಲಿ ಎಲ್ಲ ಸೇರಿ 4 ಲಕ್ಷ ಆಗಿದೆ. ಏಲಕ್ಕಿನೂ ಎಷ್ಟಾಯ್ತು? ಏಲಕ್ಕಿ ಈಗ ಆಗಿರೋದು? ಏಲಕ್ಕಿ 15 ಕೆಜಿ ಆಗಿತ್ತು, 2000 ರೂಪಾಯಿ ರೇಟ್ ಅಲ್ಲಿ ಕೊಟ್ಟ. ಓವರ್ ಆಲ್ 5 ಲಕ್ಷ ದುಡಿತೀರಿ ಈ ಜಮೀನಲ್ಲಿ 25 ಗುಂಟಲಿ? ಬರ್ತಾ 5 ಲಕ್ಷ ಕನ್ಫರ್ಮ್ ದುಡಿತೀವಿ. 25 ಗುಂಟಲ್ಲಿ 5 ಲಕ್ಷ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅಲ್ವಾ? ಅದು ಮಾಡೋ ಟ್ಯಾಲೆಂಟ್ ಮೇಲೆ ಆಗುತ್ತೆ. ಸುಮ್ನೆ ಇದ್ರೆ ಏನು ಮಾಡಕ್ ಆಗಲ್ಲ. ಟ್ಯಾಲೆಂಟ್ ಆಗಿ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಇದೇ ತೋಟದಲ್ಲಿ ಏಲಕ್ಕಿ ಹಾಕಿದಾರೆ. ಇದು ಯಾವ ತರ ಹೆಂಗ್ ಬೆಳಿತೀರಾ? 2 ಅಡಿ ಗುಂಡಿ ಹೊಡಿತೀವಿ ತಂದಾಗ, ಒಂದ್ ಮಂಕ್ರಿ ದನಿನ ಗೊಬ್ಬರ ಹಾಕಿ ನಾಟಿ ಮಾಡ್ತೀವಿ. ನಾಟಿ ಮಾಡ್ಬಿಟ್ರೆ ಮತ್ತೆ ಏನಾರ ಹುಳ ಪಳ ಇದಾಯ್ತವೆ ಅಂತಂದ್ರೆ ಸ್ವಲ್ಪ ಯಾವ್ದಾದ್ರು ಔಷಧಿ ಸ್ಪ್ರೇ ಮಾಡಿರುತ್ತೆ ಅಷ್ಟೇ. 2 ವರ್ಷಕ್ಕೆ ಫಸಲ್ ಬರುತ್ತೆ. ಇದು ಅಂದ್ರೆ ಇದು ಎಷ್ಟು ದಿನ ಗಂಟೆ ಇರುತ್ತೆ? ಇದಿರುತ್ತೆ ಒಂದು 16 ವರ್ಷ ಗಂಟೆ ಇರುತ್ತೆ. ಅಂದ್ರೆ ಒಂದ್ಸಲಿ ಹಾಕ್ಬಿಟ್ರೆ ಫಿಕ್ಸ್ 10 ವರ್ಷ ಗಂಟೆ ಇದು ಇದ್ದೇ ಇರುತ್ತೆ. ಖಂಡಿತ. ಎಷ್ಟು ಗಿಡ ಇದೆ ಇದು? ಇದೊಂದು 100 ಗಿಡ ಇದೆ. ಈಗ 100 ಗಿಡದಲ್ಲಿ ಎಲ್ಲಾ ಫಸಲ್ ಬಂದಿಲ್ಲ, ಕೆಲವು ಬಂದವೆ, ಕೆಲವು ಬಂದಿಲ್ಲ. ಬಂದಿರೋ ಗಿಡದಲ್ಲಿ 1 ಕೆಜಿ, 1 ಗಿಡದಲ್ಲಿ 1 ಕೆಜಿ, 3/4 ಕೆಜಿ, ಅರ್ಧ ಕೆಜಿ ಹಿಂಗೆಲ್ಲ ಬರುತ್ತೆ. ಈಗ ಬಿಡ್ಸೋದೆಲ್ಲ ಕಷ್ಟ ಅಲ್ವಾ? ಬಿಡಿಸೋದೆಲ್ಲ ಕಷ್ಟ ಅಲ್ಲ, ಸ್ವಲ್ಪ ಕೆಂಪುಗೆ ಹಣ್ಣಾಗುತ್ತೆ, ಅವಾಗ ಬಿಡಿಸೋದಷ್ಟೇ. ಬಿಡಿಸಿ ಒಣಗಿಸ್ಬೇಕಾ? ಬಿಡಿಸಿ ಬಿಸಿಲಲ್ಲಿ ಒಣಗಿಸ್ಬೇಕು. ಇಲ್ಲೆಲ್ಲ ಹಿಂಗೆಲ್ಲ ಈ ತಳದಲ್ಲಿ ಬಿಡೋದು. ಇದು ಹಿಂಗೆ ಇರೋದಾ? ಹಿಂಗೆ ಬರೋದಿಲ್ಲ. ಆದ್ರೆ ಹಣ್ಣಾಗಿದೆ ಈ ತರ ಎಲ್ಲೋ ಕಲರ್ ಬಂದಾಗ ಲೈಟ್ ಆಗಿ ಅದು ಬಂದಿದೆ ಅಂತ. ಈಗ ನೀವು ಇದು ಕಟ್ ಮಾಡ್ತೀರಿ? ಕಟ್ ಮಾಡೋದಲ್ಲ, ಹಂಗೆ ಬಿಸಿಲು ಹೇಗೆ ಒಣಗಿಸೋದಷ್ಟೇ. ಬಿಸಿಲಿಗೆ ಹಾಕಿದ್ರೆ ಒಣಗುತ್ತೆ. ಸ್ವಲ್ಪ ಎಲ್ಲ ಕಲರ್ ಸ್ವಲ್ಪ ಬಂದೈತೆ ಅಂದ್ರೆ ಅದು ಬಂದೈತಿ ಅಂತ. ಇದನ್ನ ಒಣಗ ಹಾಕಿ ನೀವು ಕೆಜಿಗೆ ಎಷ್ಟಿದು? ಕೆಜಿಗೆ ಹೆಚ್ಚು ಕಮ್ಮಿ ಒಂದು 2,000 ರಿಂದ 3,000 ರೂಪಾಯಿವರೆಗೆ ಇದೆ ಇವಾಗ. 2,000 ರಿಂದ 3,000 ಏಲಕ್ಕಿಲೆ 2,000 ರಿಂದ 3,000 ಕೆಜಿಗೆ. ನಿಮ್ದು ಓವರ್ ಆಲ್ ಅಂದಾಜಲ್ಲಿ ಎಷ್ಟು ಕೆಜಿ ಆಗುತ್ತೆ? ಅಂದಾಜು ಎಲ್ಲ ಇದೇ ತರ ಕ್ಲೀನ್ ಆಗಿ ಬಂದ್ರೆ ಒಂದು ಇಷ್ಟಕ್ಕೆ ಒಂದು 100 ಗಿಡಕ್ಕೆ ಒಂದು 50 ಕೆಜಿ ಆಗುತ್ತೆ. 3,000 ಬೇಡ, 2,000 ಅಂದ್ರೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಆಯ್ತು. 25 ಗುಂಟೆ ಜಾಗದಲ್ಲಿ ಒಂದು ಬೆಳೆ ಹಾಕಿಲ್ಲ ಇವರು, ತುಂಬಾ ಬೆಳೆಗಳು ಹಾಕಿದ್ದಾರೆ. ಕಾಫಿ ಅಂದ್ರೆ ಈಗ ಅಡಿಕೆ ಗಿಡ ಐತೆ ಅಲ್ವಾ, 1 ಅಡಿ ಹತ್ತಿರ ದೂರ, ಅದ್ರ ಮಧ್ಯ ಜಾಗ ಇರ್ತಲ್ಲ, ಮಧ್ಯ ಫ್ರೀ ಆಗಿರ್ತಲ್ಲ, ಆ ಜಾಗಕ್ಕೆ ಕೂತಿದ್ದೀವಿ ಒಂದೊಂದು ಗಿಡ. ಅಂದ್ರೆ ಮಧ್ಯ ಜಾಗದಲ್ಲಿ ನೀವು ಇದ್ ಮಾಡಿದಿರ? ಮಧ್ಯ ಜಾಗದಲ್ಲಿ. ಅಂದ್ರೆ ಅದು ಯಾವ ಈಗ ಅಡಿಕೆ ಕಡ್ಬೇಕಾರಲ್ಲ ಹಾಳಾಗಲ್ವಾ ಇದು?
ಇಲ್ಲ ಬಿದ್ರೆ ಏನು ಒಂದ್ ಸ್ವಲ್ಪ ರಕ್ಕೆ ಹೋಗುತ್ತೆ ಅಷ್ಟೇ, ಏನಾಗಲ್ಲ, ಗಿಡ ಏನಾಗಲ್ಲ. ಅಂದ್ರೆ ಈ ಕಾಯಿಗಳೆಲ್ಲ ಬಿಟ್ಟಿದೆಯಲ್ಲ ಇದೆಲ್ಲ ಬಿಟ್ಟಿರ್ತೀವಿ ಅಷ್ಟೇ. ಅಡಿಕೆ ಬರೋದಕ್ಕೆ ಆಗೋಗಿರುತ್ತೆ. ಈಗಾಗಲೇ ಆಲ್ರೆಡಿ ಹಾರಣ ಬಂದತ್ತೆ ನೋಡಿ, ಇಲ್ಲಿ ಹಾರಣ ಸ್ವಲ್ಪ ಬಂದೈತಿ ಇವಾಗೆಲ್ಲ. ಇದೆಲ್ಲ ಬಿಡಿಸ್ಕೊಳ್ಳೋದು. ಬಿಡಿಸ್ಕೊತೀವಿ, ಬಂದಂಗೆ ಬಿಡಿಸ್ಕೊತೀವಿ. ರೈತರುಗಳೆಲ್ಲ ಹೇಳ್ತಾರೆ ಯಾವ ಒಂದು ಅಡಿಕೆ ಗಿಡದೊಳಗೆ ಹಾಕಿದ್ರೆ ಏನು ಬರಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆ ಅವ್ರಿಗೆ ಮಾಡಕ್ ಆಗಲ್ಲ, ಸೋಮಾರಿತನ ಐತೆ, ಅವ್ರಿಗೆ ಮಾಡಕ್ ಆಯ್ತಾ ಇಲ್ಲ. ನಮಗೆ ಮಾಡ್ಬೇಕನ್ನೋ ಛಲ ಐತೆ, ಮಾಡ್ತಾ ಇದ್ವಿ. ಕೆಲವು ಕಡೆ ನೋಡಿದೀನಿ ಬೆಳೆದವ್ರೆ, ಅದನ್ನ ನೋಡಿ ನಾವು ಬೆಳೆದಿದ್ವಿ, ಬರುತ್ತೆ ಬೆಳೆದ್ರೆ. ಇಲ್ಲಿ ಬೆಳೆ ತೋರಿಸ್ತಾ ಇದಾರೆ. ಇದು ರಸಬಾಳೆ. ಏನು ಇದು ವಿಶೇಷ ಅಂದ್ರೆ ಬಾರಿ ತುಂಬಾ ಆರೋಗ್ಯಕ್ಕೆ ಬಾರಿ ಒಳ್ಳೇದು ಅಂತ ಇದು ರಸಬಾಳೆ. ಅಂದ್ರೆ ನೀವು ನಿಮಗೆ ಮಾತ್ರ ಹಾಕೊಂಡಿದ್ದೀರಿ? ಬೆಳೆದದ್ದೆಲ್ಲ ನಾವು ತಿನ್ನಕ್ಕಾಗಲ್ಲ, ನಾವು ಪೂರ್ತಿ ನಾವೇ ತಿನ್ನಕ್ಕಾಗಲ್ಲ. ಅದು ನಾವು ಎಷ್ಟು ತಿನ್ನಕ್ಕಾಗುತ್ತೆ ಅಷ್ಟು ತಿಂತೀವಿ, ಮಿಕ್ಕಿದೆಲ್ಲ ಸೇಲ್ ಮಾಡ್ತೀವಿ. ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತೆ ಇದು. ಇಲ್ಲಿಂದ ಬೇರೆ ಯಾರಿಗೋ ರಾಜಕಾರಣಿಗಳಿಗೆಲ್ಲ ಹೋಗುತ್ತಂತೆ. ಯಾರು ಬಂತ ಹೋಗಿದ್ರಣ? ಒಳ್ಳೆ ನಮ್ ಸ್ನೇಹಿತೊಬ್ರು ಇದಾರೆ, ರಾಮಚಂದ್ರನ್ ಅಂತ. ಅವರು ಬಾಳೆಹಣ್ಣು ಅಂಗಡಿ ವ್ಯಾಪಾರ, ಬಾಳೆಹಣ್ಣು ಸೇಬು ಅಂಗಡಿ ವ್ಯಾಪಾರ. ಅವರು ನಮ್ಮ ಗೌಡ್ರಿಗೆ ಕಳಿಸ್ಬೇಕು, ದೇವೇಗೌಡರಿಗೆ ಮತ್ತೆ ಕುಮಾರಣ್ಣಗೆಲ್ಲ ಕಳಿಸ್ಬೇಕು, ಈ ಗೊನೆ ಕೊಡಿ ಅಂತ ಹೇಳಿದ್ರು. ಅವರೇ ಬಂದು ತಗೊಂಡ್ ಹೋಗ್ರಿ. ಎಷ್ಟು ಗೊನೆ ತಗೋಗಿದ್ರು? 2 ಗೊನೆ ಇತ್ತು, ಚೆನ್ನಾಗಿ ಬಂತಿತ್ತು. ಅದನ್ನ ತಗೊಂಡವ್ರು ಬಂದಾಗ ಅವರೇ ಕೊಟ್ಟು ತಗೊಂಡೋಗ್ತಾರೆ. ಬಂದು ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರ? ತಗೊಂಡೋಗ್ತಾರೆ. ನಮ್ ಗೌಡ್ರ ಮನಿ ಬೇಕು ಕೊಡಿ, ಯಾರು ಗೌಡ್ರಿಗೆ ಅಂತ. ಗೊನೆ ಬಂದಾಗ ಫೋನ್ ಮಾಡ್ತೀವಿ, ಅವಾಗ ಬಂದು ತಗೊಂಡ್ ಹೋಗ್ತಾರೆ. ಅವರೇ ಕಳಿಸ್ತಾರೆ, ಕುಮಾರಣ್ಣಂಗೆ ದೇವೇಗೌಡರಿಗೆಲ್ಲ ಅವರೇ ಕಳಿಸ್ತಾರೆ. ಇಲ್ಲಿಂದ ಒಳ್ಳೆ ಎಕ್ಸ್ಪೋರ್ಟ್ನೇ ಕಳಿಸ್ತಾರೆ. ಇಲ್ಲಿ ದೇವೇಗೌಡರು ಇದೇ ಬಾಳೆಹಣ್ಣು ನೋಡಿ ತಿನ್ನೋದು, ರಸಬಾಳೆ ಅಂತ. ಯಾವಾಗ ತಗೊಂಡೋಗಿದ್ರು ಅವರು ನಮ್ ಗೊನೆ ಬಂದಿದೆ ಅಂತ ಹೇಳ್ತೀವಲ್ಲ, ಅವ್ರು ಬಂದು ತಗೊಂಡ್ ಹೋಗ್ತಾರೆ. ಅಂದ್ರೆ ಯಾವಾಗ ಇಂತ ಪರ್ಟಿಕ್ಯುಲರ್ ಆಗಿ ಅಂತಾನೆ ಬಂದ್ ತಗೋಗಿದ್ರ ಅಥವಾ ಹೆಂಗೆ? ಇಲ್ಲ, ನಾವೇ ಹೇಳ್ತಾರ ರಸಬಾಳೆ ಇದೆ ಅಂತ. ನಮ್ ಗೌಡ್ರಿಗೆ ಬೇಕು ಕೊಡಿ, ಮತ್ತೆ ನಮ್ ಗೌಡ್ರಿಗೆ ಕುಮಾರಣ್ಣಂಗ್ ಬೇಕು ಕೊಡಿ ಅಂದ್ಬಿಟ್ಟು ಬಂದು. ಎಷ್ಟು ವರ್ಷ ಮರ ಬಟರ್ ಫ್ರೂಟ್ಸ್? 3 ರಿಂದ 4 ವರ್ಷಕ್ಕೆ ಫಸಲು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫಸಲು. ಮತ್ತೆ ಬೆಳೀತಾ ಬೆಳೀತಾ ವರ್ಷ ದೊಡ್ಡದಾಯ್ತು ಇನ್ನೂ ಜಾಸ್ತಿ ಬರುತ್ತೆ. ಅಲ್ಲ, ಇದು ಎಷ್ಟು ವರ್ಷ ಸಸಿ? ಇದು ಒಂದು 6 ವರ್ಷದ ಸಸಿ. ಇದು ಎಷ್ಟು ಮರ ಇದೆ? ಇದು 2 ಮರ ಇದೆ. ಇಲ್ಲಿ ತುಂಬಾ ಫಸಲು ಬಿಟ್ಟೈತೆ. ಹಾ, ಚೆನ್ನಾಗಿದೆ ಫಸಲು. ಎಲ್ಲಿ ತಂದಿದ್ದು? ಇದು ಗೋಣಿ ಮರೂರು ಅಂತ ನರ್ಸರಿಯಿಂದ ತಂದು 3 ಅಡಿ ಗುಂಡಿ ಹೊಡೆದು ಅದಕ್ಕೆ ಒಂದು 4-5 ಮಂಕ್ರಿ ದನಿನ ಗೊಬ್ಬರ, ಒಂದ್ 2-3 ಮಂಕ್ರಿ ಕೆಬ್ಬೆಮ್ಮನ ಎಲ್ಲ ಹಾಕಿ ಅದನ್ನ ಒಂದ್ 2 ಅಡಿ ಮುಚ್ಚಾಕಿ 1 ಅಡಿ ಮೇಲೆ ಗಿಡ ಕೂರಿಸ್ತೀವಿ. ರೇಟು ಒಂದು ಕಡಿಮೆ ಅಂದ್ರೆ 150 ಆಚೆ 300 ರೂಪಾಯಿವರೆಗೂ ಹೋಗುತ್ತೆ ಕೆಜಿ. ಮೆಣಸಿನ ಗಿಡ ಎಲ್ಲ ಎಲ್ಲಿ ತಂದಿದ್ದು ಗಿಡ? ಇದು ಸಕಲೇಶ್ಪುರ ಆಂದಿಲ್ ತಂದು, ಇದು ಮೂಡಿಗೆರೆ ಆಂದಿ. ಬಿಡುತ್ತೆ ಒಂದು ಮರದಲ್ಲಿ ಒಂದು ಗಿಡ? ಇದು ಟೋಟಲಿ ಒಂದು 100 ಗಿಡ ಇದೆ. 100 ಗಿಡಕ್ಕೆ 1 ಕ್ವಿಂಟಲ್ ಸಿಗುತ್ತೆ. 100 ಗಿಡಕ್ಕೆ 1 ಕ್ವಿಂಟಲ್. ರೇಟ್ ಹೆಂಗೆ? ರೇಟ್ ಈ ವರ್ಷ 720 ರೂಪಾಯಿ ಕೆಜಿ ಕೊಟ್ಟ. ಕೆಜಿ. ಇದು ತುಂಬಾ ಕಷ್ಟ ಅಲ್ವಾ ಬಿಡಿಸಿ ಇದ್ ಮಾಡೋದು? ಇಲ್ಲ, ಬಾರಿ ಈಜಿ. ಕುಯ್ಯೋದು, ಎಣ್ಣೆ ಹಾಕೊಂಡು ಕುಯ್ಯೋದು. ಆಮೇಲೆ ತಕೊಂಡೋಗ್ಬಿಟ್ಟು ಅದೊಂದು ಮಿಷನ್ ಬರುತ್ತೆ, ಮಿಷನ್ ಅಲ್ಲಿ ಬಿಡಿಸ್ಕೊ ಬಂದ್ಬಿಟ್ಟು ಒಣಗಾಕದಷ್ಟೇ. 2 ದಿವಸ ಒಣಗಿಸಿದ್ರೆ 3 ದಿವಸಕ್ಕೆ ಎತ್ಬಹುದು. ಎಲ್ಲ ಕೋಪ್ಸಿದ್ರೆ ಅಡಿಕೆ ಮರ? ಕೆಲವು ಮರ ಶೀತ ಆದವು ಹೋಗಿವೆ, ಶೀತ ಆಗಲ್ಲ ಐತೆ. ಕೆಲವು ಚೆನ್ನಾಗಿದೆ. ಇದು ರಸಬಾಳೆ. ದೇವೇಗೌಡರಿಗೆ ಮತ್ತೆ ಕುಮಾರಣ್ಣಗೆಲ್ಲ ಅವರೇ ಬಂದು ತಗೊಂಡ್ ಹೋಗ್ರಿ. ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರ? ದೇವೇಗೌಡರು ಬಾಳೆಹಣ್ಣು ನೋಡಿ ತಿನ್ನೋದು. ಒಂದ್ ತೋಟಕ್ಕೆ ಹೋದ್ರೆ ಕೈ ಎತ್ ಮುಗಿಬೇಕು ಅಂತ ಹೇಳೋರು. ಬಟ್ ಈ ತೋಟಕ್ಕೆ ಬಂದ್ರೆ ನಿಜವಾಗ್ಲೂ ಅದೇ ತರ ಫೀಲ್ ಆಗ್ತಾ ಇದೆ. 7-8 ಬೆಳೆ ಬೆಳೆದಿದ್ದಾರೆ. 25 ಗುಂಟೆ ಇದೆ. 5 ಲಕ್ಷ ಬಂದ್. ರೈತರುಗಳೆಲ್ಲ ಹೇಳ್ತಾರೆ ಗಿಡದೊಳಗೆ ಏನು ಬರಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆ ಅವ್ರಿಗೆ ಮಾಡಕ್ ಆಗಲ್ಲ, ಸೋಮಾರಿತನ ಐತೆ, ಅವ್ರಿಗೆ ಮಾಡಕ್ ಆಯ್ತಾ ಇಲ್ಲ. ನಮಗೆ ಮಾಡ್ಬೇಕನ್ನೋ ಛಲ ಐತೆ, ಬೆಳೆ ತೋರಿಸ್ತಾ ಇದಾರೆ. ಎಷ್ಟು ವರ್ಷ ಮರ ಬಟರ್ ಫ್ರೂಟ್ಸ್? ಕಡಿಮೆ ಅಂದ್ರೆ 150 ಆಚೆ 300 ರೂಪಾಯಿವರೆಗೂ ಹೋಗುತ್ತೆ ಕೆಜಿ. ವೀಕ್ಷಕರೇ, ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಆ ವಿಡಿಯೋಸ್ನ ಲೈಕ್ ಮಾಡ್ರಿ. ಅದೇ ರೀತಿ ನಮ್ಮ RJ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಇದು ರಸಬಾಳೆ. ದೇವೇಗೌಡರಿಗೆ ಮತ್ತೆ ಕುಮಾರಣ್ಣಗೆಲ್ಲ ಅವರೇ ಬಂದು ತಗೊಂಡ್ ಹೋಗ್ರಿ. ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರ? ದೇವೇಗೌಡರು ಬಾಳೆಹಣ್ಣು ನೋಡಿ ತಿನ್ನೋದು. ಒಂದ್ ತೋಟಕ್ಕೆ ಹೋದ್ರೆ ಕೈ ಎತ್ ಮುಗಿಬೇಕು ಅಂತ ಹೇಳೋರು. ಬಟ್ ಈ ತೋಟಕ್ಕೆ ಬಂದ್ರೆ ನಿಜವಾಗ್ಲೂ ಅದೇ ತರ ಫೀಲ್ ಆಗ್ತಾ ಇದೆ. 7-8 ಬೆಳೆ ಬೆಳೆದಿದ್ದಾರೆ.
25 ಗುಂಟೆ ಇದೆ, 5 ಲಕ್ಷ ಬಂದ್ ಆರಾಮಾಗಿ. ರೈತರುಗಳೆಲ್ಲ ಹೇಳ್ತಾರೆ ಗಿಡದೊಳಗೆ ಏನು ಬರಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆ ಅವ್ರಿಗೆ. ಅವ್ರಿಗೆ ಮಾಡಕ್ ಆಗಲ್ಲ, ಸೋಮಾರಿತನ ಐತೆ, ಅವ್ರಿಗೆ ಮಾಡಕ್ ಆಯ್ತಾ ಇಲ್ಲ. ನಮಗೆ ಮಾಡ್ಬೇಕನ್ನೋ ಛಲ ಐತೆ. ಇಲ್ಲಿ ಬೆಳೆ ತೋರಿಸ್ತಾ ಇದಾರೆ. ಎಷ್ಟು ವರ್ಷ ಮರ ಬಟರ್ ಫ್ರೂಟ್ಸ್? ಕಡಿಮೆ ಅಂದ್ರೆ 150 ಆಚೆ 300 ರೂಪಾಯಿವರೆಗೆ ಹೋಗುತ್ತೆ ಕೆಜಿ.